ನಾರ್ಮಲು. ಇದು 100 ಗ್ರಾಮು ಪನ್ನೀರ್ ರೋಸ್ ಪೆಟಲ್ಲು, ಅಮೋಲಿನ್ ಫ್ಲವರ್ ಅಂತ, ಇದು ಲ್ಯಾವೆಂಡರ್ ಫ್ಲವರ್ ಅಂತ, ಇದು ಶಂಖಪುಷ್ಪ. ನಮಸ್ಕಾರ, ನಾನು ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಅಮಾವಾಸ್ಯೆ ಬಂಡೆ ಮಹಾಕಾಳಿ, ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು 1 ವರ್ಷ ಆಯಿತು ನನ್ನ ಪ್ರಾಡಕ್ಟ್ ಶುರು ಮಾಡಿ. ಅದಕ್ಕಿಂತ ಮುಂಚೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದೆ. ಎಲ್ಲ ವೀಡಿಯೋನ ಹಾಕ್ತಾಯಿದ್ದೀನಿ, ನೋಡ್ಬೋದು. ಮತ್ತು 1 ವರ್ಷ ಆಯಿತು ನನ್ನ ಪ್ರಾಡಕ್ಟ್ ಶುರು ಮಾಡಿ. ನನ್ನ ಇಷ್ಟರ ಮಟ್ಟಿಗೆ ಕರ್ಕೊಂಡು ಬಂದು ನಿಲ್ಲಿಸಿದ್ದೀರಾ. ನನ್ನ ಪ್ರಾಡಕ್ಟ್ ಆಗಲಿ, ನನ್ನ ಚಾನಲ್ ಆಗಲಿ, ಎಲ್ಲ ರೀತಿಲೂ ನನ್ನ ಮೇಲೆ ಪ್ರೀತಿ ವಿಶ್ವಾಸದಿಂದ ಇದ್ದೀರಾ. ಗ್ರೀನ್ ಟೀ ತುಂಬ ಅಂದರೆ ತುಂಬ ನನ್ನ ಹತ್ರ ಸೇಲ್ ಆಗ್ತಾ ಇರೋದು. ಎಲ್ಲರೂ ಕೇಳ್ತಿದ್ದಾರೆ ಹೊಸ್ದಾಗಿ. ನಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಇಷ್ಟು ದಪ್ಪ ಇದ್ದೋಳು ನಾನು ಇಷ್ಟು ಸಣ್ಣ ಆದೆ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದು 1,70,000 ಎಷ್ಟೋ ತುಂಬ ಓಡ್ತಾ ಇದೆ. ತುಂಬ ಜನ ಅದಕ್ಕೆ ಕಮೆಂಟು, ನಮಗೂ ಬೇಕು ನಮಗೂ ಬೇಕು ಅಂತ. ನನಗೆ ಇವಾಗ ಇನ್ಸ್ಟಾಗ್ರಾಮಿಂದ ನಾನು ಅಲ್ಲಿ ಬೇರೆದು ನಾನು ಅಷ್ಟು ಗಮನ ಕೊಡ್ತಾ ಇಲ್ಲ. ಬರೀ ಸ್ವಲ್ಪ ಕಾಮಿಡಿ ಅಂಥವು ಇಂಥವಕ್ಕೆ. ಯಾಕಂದರೆ ಯೂಟ್ಯೂಬು ಪ್ರಾಡಕ್ಟ್ ನನಗೆ ಸರಿ ಇದೆ ಕೆಲಸ. ಇನ್ಸ್ಟಾಗ್ರಾಮ್ ಸ್ವಲ್ಪ ಕಾಮಿಡಿ ನಾನು ನೋಡೋದಕ್ಕೆ ನನಗೆ ಖುಷಿ ಆಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಕಾಮಿಡಿ ಅದು ಇದು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಅಲ್ಲಿಂದ ನನಗೆ ಗ್ರೀನ್ ಟೀದು ತುಂಬ ಆರ್ಡ್ರ್ ಬರ್ತಾ ಇದೆ. ನನಗೆ ಯೂಟ್ಯೂಬಿಂದ ಬಂದರೆ ನನಗೆ ಅವ್ರು ಯಾರೂ ಏನೂ ಕೇಳಲ್ಲ. ಯಾಕಂದರೆ ನಾನು ವೀಡಿಯೋ ನೋಡಿರ್ತಾರೆ, ವೀಡಿಯೋ ನೋಡ್ಕೊಂಡು ಬರ್ತಾರೆ. ಆದರೆ ಇನ್ಸ್ಟಾಗ್ರಾಮಿಂದ ಬಂದವರು ಹೇಗೆ ಮಾಡೋದು ಏನು ನಮ್ಗೆ ಹೇಳಿ ಅಂತಾರೆ. ನಾನು ಅವ್ರಿಗೆ ಯಾವ್ದು ವೀಡಿಯೋ ಇರುತ್ತೆ ಅದನ್ನು ಲಿಂಕ್ ಕಳಿಸ್ಬೇಕು, ಆ ಥರ ಆಗ್ತಿದೆ. ಅದಕ್ಕೋಸ್ಕರ ಇವಾಗ ನೋಡಿ, ಗ್ರೀನ್ ಟೀಗೆ ನಾನು 24ರಿಂದ 25 ಐಟಮ್ ಹಾಕ್ತೀನಿ. ಇದು 100 ಗ್ರಾಮು ನಾನೇ ರೆಡಿ ಮಾಡೋದು, ಅವ್ರದ್ದು ಇವ್ರದ್ದು ಅಲ್ಲ. ಏನೇನಕ್ಕೆ ಉಪಯೋಗ ಅಂತ ಹೇಳ್ತೀನಿ. ಇದು 200 ಗ್ರಾಮು, 100 ಗ್ರಾಮ್ 200 ಗ್ರಾಮ್ 250 ಗ್ರಾಮ್ ಸಿಗುತ್ತೆ. ಇದು 200 ಗ್ರಾಮು, ಇದು 100 ಗ್ರಾಮು. ನೋಡಿ, ಇದು ನಮಗೆ ಡೈಜೆಷನ್ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಅದರಲ್ಲಿ ನಾನು ಚಾಮೋಲಿನ್ ಅಂತ ಒಂದು ಹೂವು ಹಾಕಿದ್ದೀನಿ. ನೀವು ಯಾರಾದರೂ ಅದು ಚೆಕ್ ಮಾಡ್ಬೋದು. ಅದು ನಮಗೆ ಸ್ಟ್ರೆಸ್ ಕಡಿಮೆ ಮಾಡಿ ಒಳ್ಳೆ ನಿದ್ದೆ ಕೊಡುತ್ತೆ. ಇವಾಗ ಎಲ್ರಿಗೂ ನಿದ್ದೆ ಇಲ್ಲ 2 ಗಂಟೆ ಆದರೂ ನಿದ್ದೆ ಬರಲ್ಲ, 3 ಗಂಟೆ ಆದರೂ ನಿದ್ದೆ ಬರಲ್ಲ ಅಂತಾರೆ. ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಇಡೀ ರಾತ್ರಿ ಅಲ್ಲ, ಬೆಳಗ್ಗೆ ಆದರೂ ನಿದ್ದೆ ಬರಲ್ಲ. ಆದರೆ ಮೊಬೈಲ್ ಸೈಡ್ಗೆ ಇಟ್ಬಿಟ್ಟು ಮಲ್ಕೊಳಕ್ಕಂದ ಅರ್ಧ ಗಂಟೆ ಮುಂಚೆ ಇದೊಂದು ಲೋಟ ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ರೆ ಖಂಡಿತ ಕಣ್ಣು ತುಂಬ ಎಷ್ಟು ಸಮಾಧಾನವಾಗಿ ನಿದ್ದೆ ಬರುತ್ತೆ ಗೊತ್ತಾ, ಅಷ್ಟು ಒಳ್ಳೆಯದು. ಇದಕ್ಕೆ ನಾನು ಪ್ಯೂರ್ ಗ್ರೀನ್ ಟೀ ಹಾಕಿರ್ತೀನಿ. ಆಮೇಲೆ ಜೀರಿಗೆ, ಇಪ್ಲಿ, ಸೋಂಪು, ಧನಿಯಾ, ಚಕ್ಕೆ, ಶುಂಠಿ ಅದನ್ನೆಲ್ಲ ಸಪ್ರೇಟಾಗಿ ಮಾಡ್ಕೊಂಡು ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತಾರೆ. ನಾನೆಲ್ಲ ಸೇರಿಸಿ ಒಂದರಲ್ಲೇ ಹಾಕಿರ್ತೀನಿ. ಆಮೇಲೆ ಕರಿಬೇವು ಹಾಕ್ತೀನಿ, ಲೆಮನ್ ಗ್ರಾಸು, ಮಜ್ಜಿಗೆ ಹುಲ್ಲು ಅಂತಾರೆ, ತುಂಬ ಒಳ್ಳೆಯದದ್ದು, ನಮಗೆ ಡಿಟಾಕ್ಸ್ ಮಾಡುತ್ತೆ ಬಾಡಿನ, ಅದನ್ನು ಹಾಕ್ತೀನಿ. ಆಮೇಲೆ ರೋಸ್ ಪೆಟಲ್ಲು, ಒಣಗಿದ ರೋಸು, ಪನ್ನೀರ್ ರೋಸ್ ಹಾಕ್ತೀನಿ, ದಾಸವಾಳ ಹಾಕ್ತೀನಿ, ತುಂಬ ಐಟಮ್ ಹಾಕ್ತೀನಿ. ತುಂಬ ಅಂದರೆ ತುಂಬ ಐಟಮ್ ಹಾಕಿರ್ತೀನಿ ನಾನು. ಶಂಖಪುಷ್ಪ, ಅದು ಬ್ಲೂ ಕಲರ್ ಬರುತ್ತೆ ಹೂ, ಅದನ್ನು ಹಾಕ್ತೀನಿ. ಇಷ್ಟು ತುಂಬ ಅಂದರೆ ತುಂಬ ಐಟಮ್ ಹಾಕ್ತೀನಿ. ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ. ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ಎಷ್ಟು ದಪ್ಪ ಇದ್ದೆ, ಎಷ್ಟು ಸಣ್ಣ ಆದೆ ಅಂತ ಈಗ ತೋರಿಸ್ತೀನಿ ನೋಡಿ. ಇದು ಕರಗುತ್ತೆ, ತೊಡೆ ಕರಗುತ್ತೆ, ಹೊಟ್ಟೆ ಅಂತೂ ನಿಜವಾಗ್ಲೂ ಅಂತ ಒಂದು ದಿನ ಕುಡಿದ್ಬಿಟ್ಟು ನೀವು ಬಿಟ್ಟರೆ ಆಗಲ್ಲ. ಸತತವಾಗಿ 3ರಿಂದ 4-5 ತಿಂಗಳು ಕುಡಿದ್ರೆ ಖಂಡಿತ ಸರಿ ಆಗುತ್ತೆ. ನಾನು ಹೊಟ್ಟೆನೇ ನೋಡ್ಬೋದು ನೋಡಿ. ಇಲ್ಲಿ ನೋಡಿ, ಹೀಗೆ ಇಟ್ಕೊಂಡ್ರೆ ಹೀಗೆ ಇಷ್ಟು ಇರೋದು. ಹೊಟ್ಟೆ ತುಂಬ ಕರಗುತ್ತೆ, ನೋಡಿದ್ರಲ್ಲ, ಹೊಟ್ಟೆ ತುಂಬ ಕರಗುತ್ತೆ ನೋಡಿ. ನಾರ್ಮಲು 32 ನಂದು 40-42 ಇತ್ತು. 40-42 ಇತ್ತೋಳು 32ಕ್ಕೆ ಬಂದಿದ್ದೀನಿ. ನಮಗೆ ಹೊಟ್ಟೆ ಸಣ್ಣ ಆದರೆ ಇನ್ನೊಂದೇನಂದರೆ ತುಂಬ ನೆರಿಗೆ ಬರುತ್ತೆ ಸ್ಯಾರಿ. ನೋಡಿ ಇಲ್ಲಿ ನೋಡಿ, 1 2 3 4 5 6 7 ನೆರಿಗೆ ಬರುತ್ತೆ. ಅದೇ ಹೊಟ್ಟೆ ದಪ್ಪ ಇದ್ದರೆ 4 ಬರುತ್ತೆ ಅಲ್ವಾ. ಹಾಗಾಗಿ ನಾವು ನೋಡೋಕ್ಕೂ ಆರೋಗ್ಯವಾಗಿ, ನೋಡೋಕ್ಕೂ ಚೆನ್ನಾಗಿರಬೇಕು. ಮತ್ತು ಸಣ್ಣ ಆಗ್ತೀವಿ ಅಂತ ಅಂದರೆ ಏಕ್ದಮ್ ಸಣ್ಣ ಆಗಬಾರ್ದು.
ಏಕ್ದಮ್ ಸಣ್ಣ ಆಯಿತು ಅಂತ ಅಂದರೆ ಮುಖ ಜೋತು ಬೀಳೋದು, ಸುಸ್ತಾಗೋದು ಅದೆಲ್ಲ ಆಗುತ್ತೆ, ಸ್ಕಿನ್ ಲೂಸ್ ಆಗೋದು ಅದೆಲ್ಲ ಆಗುತ್ತೆ. ನಾವು ಆರೋಗ್ಯಕ್ಕೆ ಎಲ್ಲ ತಿನ್ಕೊಂಡು ನಾವು ವೆಯ್ಟ್ ಲಾಸ್ ಮಾಡಬೇಕು. ಆವಾಗ ನಮಗೆ ಸುಸ್ತಾಗೋದು, ಕಣ್ಣೆಲ್ಲ ಒಳಕೋಗೋದು ಅವೆಲ್ಲ ಏನೂ ಆಗಲ್ಲ. ಇವಾಗ ಗ್ರೀನ್ ಟೀ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆರ್ಡ್ರ್ ಕೊಡ್ಬೋದು. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ನೀರು ತೊಗೊಂಡಿದ್ದೀನಿ, ಸ್ಟವ್ ಅಂಟಿಸ್ಕೊಳ್ತೀನಿ. ನೋಡಿ, ನಾನು ತೆಗೆದಿಟ್ಕೊಂಡಿರ್ತೀನಿ. ಈ ಥರ ಇರುತ್ತೆ. ನಾನು ಏನು ಪ್ರಾಡಕ್ಟ್ ಮಾಡ್ತೀನಿ ನಾನೇ ಬಳಸಿ ನನಗೆ ರಿಸಲ್ಟು, ನನ್ನ ಫ್ರೆಂಡ್ಸ್ಗೆ ಎಲ್ಲ ರಿಸಲ್ಟ್ ಬಂದ ಮೇಲೇ ನಾನು ಸೇಲ್ ಮಾಡ್ತಾ ಇರೋದು. ನೋಡಿ, ಪ್ರತಿಯೊಂದು ಹಾಕಿರ್ತೀನಿ ಇದರಲ್ಲಿ. ನೋಡಿ, ನಾನು ಹೇಳಿದ್ನಲ್ಲ, ಇದು ರೋಸ್ ಪೆಟಲ್ಲು, ಇದು ಶಂಖಪುಷ್ಪ ಹೂ, ಇದು ನೀಲಿ ಆಗುತ್ತೆ. ನಮಗೆ ಚಾಮೋಲಿನೂ ಎಲ್ಲ ಸಪ್ರೇಟಾಗಿರೋದೇ ನಮಗೆ ಇದು ಸಿಗುತ್ತೆ. ಟೀ ಎಲ್ಲ ಸಪ್ರೇಟಾಗಿ ಕುಡಿಯೋಕ್ಕಾಗತ್ತಾ? ಅದಕ್ಕೆ ನಾನೇನು ಮಾಡ್ತೀನಿ, ಎಲ್ಲ ಮಿಕ್ಸ್ ಮಾಡಿರ್ತೀನಿ. ಎಲ್ಲ ಮಿಕ್ಸ್ ಮಾಡಿ ಒಂದು ಟೀ ಪುಡಿ ರೆಡಿ ಮಾಡಿರ್ತೀನಿ. ಈ ಥರ ನೋಡಿ, ಈ ಥರ ಇರುತ್ತೆ. ತುಂಬ ಅಂದರೆ ತುಂಬ ನಿಮಗೆ ಜೀರ್ಣಶಕ್ತಿಗೆ, ಕೆಮ್ಮು, ನೆಗಡಿ ಎಲ್ಲದಕ್ಕೂ ಆಗುತ್ತೆ. ಎಷ್ಟು ಘಮ ಘಮ ಅಂತಿರುತ್ತೆ ಗೊತ್ತಾ. ನೋಡಿ, ಇದು 100 ಗ್ರಾಮು. ನಾನೇ ಪ್ರತಿಯೊಂದು ತರಿಸಿ, ಒಳ್ಳೆ ಕ್ವಾಲಿಟಿ ತರಿಸಿ ರೆಡಿ ಮಾಡಿ ಈ ಥರ ಡಬಲ್ ಪೇಪರ್ ಹಾಕಿರ್ತೀವಿ. ನನ್ನ ಹತ್ರ ತುಂಬ ಸೇಲ್ ಆಗ್ತಿದೆ ಗ್ರೀನ್ ಟೀ. ಪ್ರತಿಯೊಂದು ಐಟಮು, ವೆಯ್ಟ್ ಲಾಸ್ ಪುಡಿ ಆಗಿರ್ಬೋದು, ಗ್ರೀನ್ ಟೀ, ರಾಗಿ ಅಂಬ್ಲಿ, ಕಷಾಯ ಪುಡಿ. ಈಗ ರೀಸೆಂಟಾಗಿ ಮೆಂತ್ಯ ಮುದ್ದೆ ಮಾಡಿದೆ, ಮೆಂತ್ಯ ಹಿಟ್ಟು, ಅದಂತೂ ತುಂಬ ಸೇಲ್ ಆಗ್ತಾಯಿದೆ. ನೋಡಿ, ಈ ಥರ ಇರುತ್ತೆ. ಅದರಲ್ಲಿ ನಾನು ಸ್ವಲ್ಪ ಐಟಮ್ ನಾನು ಮೆನ್ಷನ್ ಮಾಡಿರ್ತೀನಿ. ಮತ್ತು ನಂದು FSSAI ಕೋಡ್ ಇರುತ್ತೆ, ಲೈಸೆನ್ಸ್ ತೊಗೊಂಡಿದ್ದೀನಿ, ಏನೂ ಭಯ ಬೇಡ. ನೋಡಿ, ಪನ್ನೀರ್ ರೋಸ್ ಪೆಟಲ್ಲು ತುಂಬ ಒಳ್ಳೆ ಕ್ವಾಲಿಟಿ, ನೋಡಿದ್ರೇ ಗೊತ್ತಾಗುತ್ತೆ ಕಲರ್ ಅಲ್ವಾ. ಇದು ಚಾಮೋಲಿನ್ ಫ್ಲವರ್ ಅಂತೇಳಿ, ಇದು ಅಷ್ಟೇ ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಒಳ್ಳೆ ನಿದ್ದೆ ಕೊಡುತ್ತೆ ನಮಗೆ. ಇದು ಲ್ಯಾವೆಂಡರ್ ಫ್ಲವರ್ ಅಂತ, ಇದನ್ನು ಎಕ್ಸ್ಟ್ರಾ ಹಾಕ್ತೀನಿ, ತುಂಬ ಕಾಸ್ಟ್ಲಿ ಇದೆಲ್ಲ. ಮತ್ತು ಲವಂಗ, ಏಲಕ್ಕಿ, ಜಾಯಿಕಾಯಿ, ಪ್ರತಿಯೊಂದು ಐಟಮ್ ಹಾಕ್ತೀನಿ ನಾನು. ನೋಡಿ, ಇದು ಶಂಖಪುಷ್ಪ, ತುಂಬ ಒಳ್ಳೆಯದು, ಒಂದು ಚೂರು ಗಲೀಜಿರಲ್ಲ, ಅಷ್ಟು ನೀಟಾಗಿರೋದು. ನಾನು ಇವಾಗ ಯಾಕಂದರೆ 1 ವರ್ಷದಿಂದ ನನ್ನ ಹತ್ರ ತೊಗೊಳ್ಳೋರೇ ತೊಗೊಳ್ತಾ ಇದ್ದಾರೆ, ಹೊಸಬ್ರು ತೊಗೊಳ್ತಾ ಇದ್ದಾರೆ, ತೊಗೊಳ್ಳೋರು ತೊಗೊಳ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು. ಸಣ್ಣ ಆಗ್ಬೋದು, ಡಿಟಾಕ್ಸ್ ಆಗುತ್ತೆ. ಕಾಫಿ ಟೀ ಅಭ್ಯಾಸ ಇಲ್ಲದೇ ಇರೋರಿಗೆ ಗ್ರೀನ್ ಟೀ ತುಂಬ ಒಳ್ಳೆಯದು. ನೀವು ಯಾವುದೋ ಒಂದು ಗ್ರೀನ್ ಟೀದು ಬ್ಯಾಗ್ ತಂದು ಅದು ನೀರಲ್ಲಿ ಅದೆಲ್ಲ ಚೆನ್ನಾಗಿರಲ್ಲ. ನೋಡಿ, ಇಷ್ಟು ಈಗ ಮಿಕ್ಸ್ ಮಾಡಬೇಕು. ತೊಗೊಂಡವ್ರಿಗೆ ನಾನು ಹೇಳ್ತಿರೋದು, ಯಾಕಂದರೆ ನಾನು ಮಾಡಿರೋದು ಎಲ್ಲ ಹಾಕಿರ್ತೀನಲ್ಲ ಪೌಡ್ರು, ಅದು ಪೌಡ್ರ್ ಆಗಿರುತ್ತೆ. ಅದಕ್ಕೆ ಎಲ್ಲ ಈ ಥರ ಮಿಕ್ಸ್ ಮಾಡಿ, ಇಷ್ಟೇ ಸಾಕು. ನೋಡಿ, ಇಷ್ಟೇ ಸಾಕು, ಅದರಲ್ಲೆಲ್ಲ ಮಿಕ್ಸ್ ಆಗಿರುತ್ತೆ. 1 ನಿಮಿಷ ಕುದಿ ಬಂದರೆ ಆಯ್ತದು. ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಯೋದು ಬೇಡ, ಯಾಕಂದರೆ ಖಾಲಿ ಹೊಟ್ಟೆ ಕುಡಿಯೋದು ಬೇಡ. ಇದು ನಮಗೆ ರಾತ್ರಿ ಎಲ್ಲ ಹೊಟ್ಟೆ ಖಾಲಿ ಇರುತ್ತಲ್ಲ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಗ್ರೀನ್ ಟೀ ಕುಡಿಬಾರ್ದು. ನೀವು ತಿಂಡಿ ತಿಂದಾದ್ಮೇಲೆ ಒಂದು ಸರಿ, 3 ಗಂಟೆಗೆ ಒಂದು ಸರಿ, ರಾತ್ರಿ ಮಲ್ಕೊಳ್ಳುವಾಗ ಒಂದು ಸರಿ. ಇವಾಗ ಇದನ್ನು ಸೋಸ್ತಿರಲ್ಲ, ಅದನ್ನು ಬಿಸಾಡಬೇಡಿ, ಹಾಗೇ ಇಡಿ. ಅದು ನೀವು ಮಧ್ಯಾಹ್ನ ಸಂಜೆ ಮಾಡ್ಕೊಳ್ಳುವಾಗ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕಿ. ಇವಾಗ ಹಾಕಿದ್ದೀವಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿ. ರಾತ್ರಿ ಇನ್ನೊಂದು ಚೂರು ಹಾಕಿ ಮಾಡಿಕೊಂಡು ಆಮೇಲೆ ಬಿಸಾಡಿ. ನೋಡಿ, ನಾನು ಅಷ್ಟೇ ಹಾಕಿದ್ದು. ಎಷ್ಟು ಘಮ 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 ಅಂತಿರುತ್ತೆ ಗೊತ್ತಾ. ಇಷ್ಟು ಕುದಿ ಬಂದರೆ ಆಯಿತು. ಇದನ್ನು ಇವಾಗ ಸೋಸ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಕುಡೀರಿ, ನಿಮಗೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿದ್ದೆ, ಅಮಾವಾಸ್ಯೆ ಅಂತ.
ಅದು ತುಂಬ ಜನ ಬಂದಿದ್ರು, ಆ ವಿಡಿಯೋ ನೋಡ್ಬೋದು ನನ್ನ ಸಬ್ಸ್ಕ್ರೈಬರ್ ಎಲ್ಲ. ಅವರೆಲ್ಲ ಹಾಗೆ ಹೇಳ್ತಿದ್ರು, ವಿಡಿಯೋದಲ್ಲಿ ತುಂಬ ದಪ್ಪ ಕಾಣಿಸ್ತೀರಾ, ಇವಾಗ ತುಂಬ ಸಣ್ಣ ಇದ್ದೀರಾ ಅಂತಿದ್ರು. ತುಂಬ ಸಣ್ಣ ಆಗಿದ್ದೀನಿ. ನಮಗೆ ವೀಡಿಯೋಕ್ಕೂ ಮತ್ತು ಎದುರುಗಡೆ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ತುಂಬ ಅಂದರೆ ತುಂಬ ಬೇಗ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಯಾವುದೇ ಆಗಲಿ ನಾವು ತಗೊಂಡ್ಮೇಲೆ ಫುಡ್ಡು ಕಂಟ್ರೋಲ್ ಇರಬೇಕು, ಡಯಟ್ ಮಾಡಬೇಕು, ವಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು. ಏನಾದರೂ ಒಂದು 1 ಅವರು ನಾವು ಕೊಡಲೇಬೇಕು, ನಮಗಂತ ಟೈಮ್ ಕೊಡಲೇಬೇಕು. ಯಾವುದೋ ಒಂದು ತೊಗೊಂಡು, ಇವಾಗ ಇದೇ ಆಗಲಿ ಇದನ್ನು ತೊಗೊಂಡು ಕುಡಿತಾ ಇದ್ದೀನಿ, ನಾನು ಸಣ್ಣ ಆಗಲಿಲ್ಲ ಅಂದರೆ ತಿನ್ನೋದು ಕಡಿಮೆ ಮಾಡಬೇಕು, ವಾಕ್ ಮಾಡಬೇಕು, ಆ್ಯಕ್ಟಿವ್ ಆಗಿರಬೇಕು, ಆರೋಗ್ಯವಾಗಿರೋದು ತಿನ್ನಬೇಕು, ಪ್ರೋಟೀನ್ ಅಂಶ ತಿನ್ನಬೇಕು. ಹಾಗೆ ನಾವು ತಿನ್ನೋದನ್ನೇ ಎಲ್ಲ ಥರ ತಿಂದು ನಾವು ವೆಯ್ಟ್ ಲಾಸ್ ಮಾಡ್ಕೊಬೇಕು. ನಾನು ಇವಾಗ ಎಷ್ಟು ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ, ನಾನು ಎಷ್ಟು ದಪ್ಪ ಇದ್ದೋಳು, ಎಷ್ಟು ಸಣ್ಣ ಆಗಿದ್ದೀನಿ. ಇವಾಗ ನನ್ನ ಮುಖದಲ್ಲಿ ಏನಾದರೂ ಇಲ್ಲೆಲ್ಲ ನನಗೆ ಈ ಥರ ದಪ್ಪ ಇತ್ತು, ಅದನ್ನೆಲ್ಲ ಕರ್ಗೋಗಿದೆ. ಇವಾಗ ಏನಾದ್ರು ಮುಖದಲ್ಲಿ ಚರ್ಮ ಜೋತ್ ಬಿದ್ದಿದ್ದಾಗಲಿ, ಸುಸ್ತಾಗಲಿ ಏನಾದರೂ ಕಾಣಿಸುತ್ತಾ? ನಾನು ಇನ್ನೂ ಆ್ಯಕ್ಟಿವ್ ಆಗಿದ್ದೀನಿ. ಎಲ್ಲರೂ ಹೇಳ್ತಾರೆ, ನಿಮ್ಮ ಆರೋಗ್ಯ ಪೌಡ್ರ್ ತೊಗೊಂಡ್ರೆ ಸಾಕು ಆ್ಯಕ್ಟಿವ್ ಆಗಿರ್ತೀವಿ ನಾವು ಅಂತ ಹೇಳ್ತಾರೆ. ಅದರಲ್ಲಿ ಅಷ್ಟು ಐಟಮ್ ಹಾಕಿರ್ತೀನಿ ನಾನು. ಅದಕ್ಕೂ ಅಷ್ಟೇ ಒಂದು 25 ಐಟಮ್ ಹಾಕ್ತೀನಿ ನಾನು. ದಿನ ನಾವು ಯೂಸ್ ಮಾಡುವಂಥದ್ದೇ. ನಾವಿವಾಗ ಕರಿಬೇವಿನ ಸೊಪ್ಪು ತಿನ್ನಲ್ಲ, ನುಗ್ಗೆ ಸೊಪ್ಪಿನ ಪುಡಿ ತಿನ್ನಲ್ಲ, ದಿನ ನೆಲ್ಲಿಕಾಯಿ ತಿನ್ನಲ್ಲ, ಕಲ್ಲೋಂಜಿ, ಅಗಸೆ ಬೀಜ, ಧನಿಯಾ, ಜೀರಿಗೆ, ಮೆಣಸು, ಇಪ್ಲಿ. ಅದರಲ್ಲೊಂದು ಸ್ಪೆಷಲ್ ಐಟಮ್ ಇದೆ, ಕಹಿ ಜೀರಿಗೆ ಅಂತ, ವೆಯ್ಟ್ ಲಾಸ್ ಪೌಡರಲ್ಲಿ. ಅದೆಲ್ಲ ನಮ್ಗೆ ಏನಾಗುತ್ತೆ, ಆ್ಯಕ್ಟಿವ್ ಆಗಿರಂಗೆ ಮಾಡುತ್ತೆ, ನಮಗೆ ಸುಸ್ತು ಅನಿಸಲ್ಲ. ಹಾಗೆ ನನ್ನ ಹತ್ರ ಸಿಗೋ 9 ಪ್ರಾಡಕ್ಟು ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಮಾಡಿ, ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ, ನಿಧಾನವಾಗಿ ಕುಡಿತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.